1959 ಮಂಗಳವಾರ ಜನವರಿ 6ನೇ ತಾರೀಕು ಭಾರತದ ಚಂಡೀಗಢ್ನಲ್ಲಿ ಒಬ್ಬ ಸಾಮಾನ್ಯ ಮರದ ವ್ಯಾಪಾರಿಯ ಮಗನಾಗಿ ಜನಿಸಿದರು. ಇವರೇ ಕಪಿಲ್ ದೇವ್. सब देखें आज तमाशा, तू कर दे धमाका, हर बॉल को दे तमाचा, दे चौका दे छक्का, आज हो जाए धूम धड़का, चौका दे छक्का, आज हो जाए धूम धड़का, चौका दे छक्का, आज हो जाए धूम धड़का, चौका दे छक्का, आज हो जाए धूम धड़का. 1971ರಲ್ಲಿ ದೇಶ್ ಪ್ರೇಮ್ ಆಜಾದ್ ಎಂಬ ಕ್ರಿಕೆಟ್ ಕೋಚಿಂಗ್ಗೆ ಸೇರಿಕೊಂಡರು. 1978 ಅಕ್ಟೋಬರ್ 16ರಂದು ಮೊದಲ ಟೆಸ್ಟ್ ಪಂದ್ಯವನ್ನು ಆಡಿದರು. ತಲೆ ಎತ್ತಿದಾಗ ಚೇರ ಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಕಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. 1978 ಅಕ್ಟೋಬರ್ 16ರಂದು ಮೊದಲ ಟೆಸ್ಟ್ ಪಂದ್ಯವನ್ನು ಆಡಿದರು. 1982ರಲ್ಲಿ ಮೊದಲ ಬಾರಿಗೆ ಭಾರತ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆಯಾದರು. भी सारे टपकने लगे हैं. हुक्मार ऐसा तू रॉकेट के जैसा तू बाउंसर पहुंचा दे मारा रे सिक्सर, मारा रे फोर, देखो तो अपना ये स्कोर. पब्लिक है रन मांगे मोर, मोर 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 मोर.
1983ರಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ವಿಶ್ವಕಪ್ ಅನ್ನು ಗೆಲ್ಲಿಸಿಕೊಟ್ಟರು. ಇವರಿಗೆ 1991ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಇವರು 1994 ಮಾರ್ಚ್ 19ರಂದು ತಮ್ಮ ಕೊನೆಯ ಟೆಸ್ಟ್ ಪಂದ್ಯವನ್ನು ಆಡುವ ಮೂಲಕ ತಮ್ಮ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದರು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು 100 ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು.